ಅವ್ವ ಕನ್ನಡದ ಹೆಸರಾಂತ ಪತ್ರಕರ್ತ, ವಿಶಿಷ್ಟ ಸಾಹಿತಿ ಪಿ ಲಂಕೇಶ್ ಅವರ ಶ್ರೇಷ್ಠ ಕಾವ್ಯ. ತನ್ನ ಅವ್ವನ ಕುರಿತು ಎಲ್ಲ ಅವ್ವಂದಿರನ್ನ ಆವರಿಸುತ್ತಾ ಈ ನೆಲದವ್ವನನ್ನ ಆಳವಾಗಿ ಧ್ಯಾನಿಸಿ ಬರೆದ ಕಾವ್ಯ. ಮುಂದೊಂದು ದಿನ ತನ್ನ ಮಗಳೇ ಆ ಕಾವ್ಯದ ಧಾತುವಾಗಿ ಬದುಕುತ್ತಾಳೆಂದು ಅವರು ಊಹಿಸಿರಲಿಕ್ಕಿಲ್ಲ. ತಂದೆ ಲಂಕೇಶ್ ಅವ್ವನನ್ನ ಧ್ಯಾನಿಸಿದ್ರು. ಮಗಳು ಗೌರಿ ಅವ್ವನಾಗಿ ಅವತರಿಸಿದ್ಲು. ನನ್ನವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸುವು, ನೊಂದಷ್ಟು ಹಣ್ಣು, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ, ಬಣದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ. ನನ್ನವ್ವ ಬದುಕಿತ್ತು, ನನ್ನವ್ವ ಬದುಕಿತ್ತು, ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ, ಮೇಲೊಂದು ಸೂರು ಅನ್ನ ರೊಟ್ಟಿ ಹಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ, ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ, ಸಾಕಿದ್ದಕ್ಕೆ, ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ.